ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಸುಪ್ರಸಾದಃ ಪ್ರಸನ್ನಾತ್ಮಾ ವಿಶ್ವಧೃಕ್ ವಿಶ್ವಭುಕ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜನ್ಹುರ್ನಾರಾಯಣೋ ನರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾರಾಯಣ ನಾಮವನ್ನು ಕುರಿತು ಹೇಳ್ಕೊಳ್ತಾ ಇದ್ದೇವೆ. ನಿನ್ನೆಯ ದಿನ ನರರಿಗೆ ಅಧಿಪತಿಯಾಗಿರುವಂತಹ ಮುಖ್ಯಪ್ರಾಣನಿಗೆ ವಿಶೇಷವಾಗಿ ಆಶ್ರಯನಾಗಿರುವವನು ಭಗವಂತನು. ಮುಖ್ಯಪ್ರಾಣನಿಗೆ ಮುಖ್ಯವಾದ ಆಶ್ರಯನಾಗಿರುವ ಕಾರಣ ಮುಖ್ಯಪ್ರಾಣನಿಗೆ ಅನಿಲ ಎಂದು ಹೆಸರು ಅಂತ ಹೇಳಿಕೊಂಡಿದ್ದೇವೆ. ಇನ್ನು ಇವತ್ತು ತತ್ವಪ್ರಕಾಶಿಕ ಈ ರೀತಿ ಹೇಳ್ತಾ ಇದೆ. ನರ ಸಂಬಂಧಿತ್ವಾನ್ ನ ರೀಯಂತೆ ಅನೇನ ಇತಿವ ನ ರಮಣಂ ಏನೇತಿವ ನ ದೋಷ ಏನೇತಿವ ನಿರ್ದೋಷ ವೇದೋತ್ಪನ್ನತ್ವಾದ್ವಾ ನಾರಂ ಜ್ಞಾನಂ ವಿಷಯತಯ ತದ್ ಅಯನತ್ವಾತ್ ನಾರಾಯಣ ಅಂತ ಈ ಗ್ರಂಥ ಹೇಳ್ತಾ ಇದೆ. ನಾರಾಯಣನ ಶಬ್ದವನ್ನು ನರರಿಗೆ ಸಂಬಂಧಪಟ್ಟಿರೋದರಿಂದ ಅಥವಾ ನಾಶವಿಲ್ಲದೇ ಇರೋದರಿಂದ ಅಥವಾ ದುಃಖವನ್ನು ಹೋಗಲಾಡಿಸೋದರಿಂದ ಅಥವಾ ದೋಷಗಳನ್ನು ಹೋಗಲಾಡಿಸೋದರಿಂದ ಅಥವಾ ನಿರ್ದುಷ್ಟವಾದ ವೇದಗಳಿಂದ ಉಂಟಾಗುವ ನಾರ ಅಂದರೆ ಜ್ಞಾನ. ನಾರ ಈಸ್ ಈಕ್ವಲ್ ಟು ಜ್ಞಾನ. ಅಂತಹ ಜ್ಞಾನಕ್ಕೆ ವಿಷಯನಾಗುವವನು ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಅಂದರೆ ಭಗವಂತನು ಈ ಎಲ್ಲವನ್ನೂ ಮಾಡ್ತಾನೆ. ಆ ಭಗವಂತನ ಜ್ಞಾನ ಇವೆಲ್ಲವೂ ಮಾಡತ್ತೆ. ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇನ್ನು ಅಯನಸ್ತು ಧವೇ ಶ್ರೇಷ್ಠೆ ಇತ್ಯುಕ್ತೈರ್ನಾರಾಯ ರಮಾಯಾ ಪತಿ ನಾರಾಯಣ. ನಮಗೆ ಒಂದು ಕ್ಷರತತ್ವ, ಇನ್ನೊಂದು ಅಕ್ಷರತತ್ವ. ಬ್ರಹ್ಮ ಮೊದಲುಕೊಂಡು ತೃಣಾಂತ ಪರ್ಯಂತದವರೆಗೂ ಇರುವ ಎಲ್ಲ ಜೀವರು ಕ್ಷರರು, ಕ್ಷರತತ್ವಕ್ಕೆ ಸೇರಿದವರು, ಅಂದರೆ ನಾಶವುಳ್ಳವರು.
ಇನ್ನು ಅಕ್ಷರ ತತ್ವ. ಅಕ್ಷರ ತತ್ವದಲ್ಲಿ ಇಬ್ಬರಿದ್ದಾರೆ. ಭಗವಂತನ ಅವಿಭಕ್ತ ಕುಟುಂಬಿನಿ, ಭಗವಂತನ ಸದಾ ವಕ್ಷಸ್ಥಲವಾಸಿನಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿ ಒಬ್ಬಳು ಅಕ್ಷರ ತತ್ವದಲ್ಲಿ. ಅವಳಿಗೆ ಪತಿಯಾದವನು ನಾರಾಯಣ ಭಗವಂತ. ಇವರು ಅಕ್ಷರ ತತ್ವದಲ್ಲಿದ್ದಾರೆ. ಒಟ್ಟಾರೆ ಅಕ್ಷರ ತತ್ವದಲ್ಲಿ ಭಗವಂತನ ಜೊತೆಗೆ ಇರುವ ಏಕೈಕಳು ಯಾರು ಅಂದರೆ ಲಕ್ಷ್ಮೀದೇವಿ. ಅಂತಹ ನಾಶರಹಿತವಾದಂತಹ ನರೀಯತೆ ಇತಿ ನಾಶರಹಿತಾಯ ಅಂದರೆ ನಾಶರಹಿತಳಾದಂತಹ ರಮಾಯ ಲಕ್ಷ್ಮೀದೇವಿಗೆ ಪತಿ ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇನ್ನು ಮಧ್ವಾಚಾರ್ಯರು ಬ್ರಹ್ಮಸೂತ್ರಗಳ ವ್ಯಾಖ್ಯಾನವಾದಂತಹ ಅನುವ್ಯಾಖ್ಯಾನದಲ್ಲಿ ಭಗವಂತನನ್ನು ಲಕ್ಷ್ಮೀಪತಿ ಎಂದು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡ್ತಾ ನಾರಾಯಣ ಶಬ್ದದಿಂದಲೇ ಸ್ತೋತ್ರ ಮಾಡ್ತಾರೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈ ಸುವಾಕ್ಯೈ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಈ ನಾರಾಯಣನಿಗೆ ನಮಸ್ಕಾರ ಮಾಡ್ತಾರೆ. ಈ ನಾರಾಯಣನಿಗೆ ನಮಸ್ಕಾರ ಮಾಡೋದರಿಂದ ನಾರಾಯಣ ಅಂದರೆ ಇವಾಗೇ ನಾವು ಹೇಳಿಕೊಂಡಂತೆ ನರೀಯತೆ ಇತಿ ನಾರಾಯ ನಾಶರಹಿತಾಯ ರಮಾಯ ಪತಿ. ನಾಶರಹಿತಳಾದ ಲಕ್ಷ್ಮೀದೇವಿಗೆ ಪತಿಯಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು ಅಂತ ಹೇಳಿಕೊಂಡಿದೆ. ಆದ ಕಾರಣ ಇಲ್ಲಿ ಲಕ್ಷ್ಮೀದೇವಿಗೆ ನಾರಾಯಣ ಲಕ್ಷ್ಮೀಪತಿ ನಾರಾಯಣ ಅಂತ ಅವನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಇಲ್ಲಿ ನಮಗೆ ಈ ನಾರಾಯಣ ಎಂಬ ಶಬ್ದ ಲಕ್ಷ್ಮೀಪತಿ ಅಂತ ತಿಳಿಸಿಕೊಡತ್ತೆ ಅಂತ ಅನುವ್ಯಾಖ್ಯಾನಕ್ಕೆ ಸುಧಾ ಗ್ರಂಥವನ್ನು ಟೀಕಾವನ್ನು ರಚಿಸಿದಂತಹ ಅನುವ್ಯಾಖ್ಯಾನಕ್ಕೆ ಸುಧಾ ಗ್ರಂಥವನ್ನು ರಚಿಸಿದರು ಜಯತೀರ್ಥರು. ಅದರಲ್ಲಿ ಅವರೇನು ಹೇಳ್ತಾರೆ, ನೀವು ಸುಧಾ ಮಂಗಳಾಚರಣ ಶ್ಲೋಕ ನೋಡ್ರಿ. ಅನುವ್ಯಾಖ್ಯಾನ ಮಂಗಳಾಚರಣ ಶ್ಲೋಕ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಹೇಳಿ ನಾರಾಯಣ ಶಬ್ದದಿಂದ ಪ್ರಾರಂಭವಾದರೆ, ಶ್ರೀಮನ್ ನ್ಯಾಯಸುಧಾ ಗ್ರಂಥ ಶ್ರಿಯಃಪತ್ಯೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭೋ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿದೀಪ್ತಾಯ ಹರಯೇ ಅಂತ ಶ್ರೀಮನ್ ನ್ಯಾಯಸುಧಾ ಮಂಗಳಾಚರಣ ಶ್ರಿಯಃಪತ್ಯೇ ಅಂತ ಪ್ರಾರಂಭವಾಗುತ್ತೆ. ಇಲ್ಲಿ ನಮಗೆ ಮುನಿತ್ರಯರು ಮೊನ್ನೆ ಇತ್ತೀಚೆಗೆ ಜಯತೀರ್ಥರ ಆರಾಧನೆ ಮುಗಿದಿದೆ. ಮುನಿತ್ರಯರಿದ್ದಾರೆ. ಮಧ್ವಮುನಿ, ಜಯಮುನಿ, ವ್ಯಾಸಮುನಿ. ಶ್ರೀಮಧ್ವಃ ಕಲ್ಪವೃಕ್ಷಃ, ಜಯಾರ್ಯಸ್ತು ಕಾಮಧುಕ್ ಸ್ಮೃತಃ, ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಂ ಉದಾಹೃತಂ ಅಂತೇಳಿ. ಮಧ್ವಾಚಾರ್ಯರು ಕಲ್ಪವೃಕ್ಷ, ಮಧ್ವಮುನಿ ಕಲ್ಪವೃಕ್ಷ, ಜಯಮಣಿ ಜಯಾರ್ಯಸ್ತು ಕಾಮಧೇನು, ಜಯತೀರ್ಥರು ಕಾಮಧೇನು, ವ್ಯಾಸತೀರ್ಥರು ವ್ಯಾಸರಾಜರು ಚಿಂತಾಮಣಿ. ಇವರು 3 ಜನ ಮುನಿತ್ರಯ ಅಂತ ಹೇಳ್ತಾ ಇದ್ದೇವೆ. ಅಂದರೆ ಮಧ್ವಾಚಾರ್ಯರ ಹೃದಯವನ್ನು ಚೆನ್ನಾಗಿ ಆವಿಷ್ಕಾರ ಮಾಡತಕ್ಕಂತಹ ಸಾಮರ್ಥ್ಯವುಳ್ಳವರು ಜಯತೀರ್ಥರು. ಜಯತೀರ್ಥರ ಹೃದಯವನ್ನು ಚೆನ್ನಾಗಿ ಆವಿಷ್ಕರಣೆ ಮಾಡುವಂತಹ ಅವರು ವ್ಯಾಸರಾಜರು, ವ್ಯಾಸಮುನಿಗಳು. ಆದ ಕಾರಣವೇ ಇವರನ್ನು ಮುನಿತ್ರಯದಲ್ಲಿ ಸೇರಿಸಿದ್ದಾರೆ. ನಾನು ಮೊನ್ನೆ ಹೇಳಿದಂತೆ ರಾಘವೇಂದ್ರ ತೀರ್ಥರು ತಮ್ಮ ಪರಿಮಳ ಗ್ರಂಥದಲ್ಲಿ ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ತಾ ಪರಿಮಳ ಗ್ರಂಥದಲ್ಲಿ ಟೀಕಾಗಾಂಭೀರ್ಯ ಮುದ್ದರ್ಥಂ ವ್ಯಾಸರಾಜಾದಯ ಕ್ಷಮಾಹ, ವ್ಯಾಸರಾಜರೇ ಮೊದಲಾದವರು ಸಮರ್ಥರು ಅಂತೇಳಿ. ಅಂದರೆ ಮಧ್ವಾಚಾರ್ಯರ ಹೃದಯ ಜಯತೀರ್ಥರು, ಜಯತೀರ್ಥರ ಹೃದಯ ವ್ಯಾಸರಾಜರು ಚೆನ್ನಾಗಿ ಬಲ್ಲವರು. ಅದೇ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ.
ಆಚಾರ್ಯರು ಅನುವ್ಯಾಖ್ಯಾನ ಮಂಗಳಾಚರಣ ಶ್ಲೋಕದಲ್ಲಿ ನಾರಾಯಣನಿಗೆ ಯಾಕೆ ನಮಸ್ಕಾರ ಮಾಡಿದರು ಅಂತೇಳಿ ಅನೇಕ ರೀತಿಯಾಗಿ ಸುಧಾ ಗ್ರಂಥದಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅದರಲ್ಲಿ ನಾರಾಯಣ ಎಂಬ ಶಬ್ದ ಏನು ಅರ್ಥವನ್ನು ಕೊಡುತ್ತೆ ಅಂದರೆ ಲಕ್ಷ್ಮೀಪತಿ ಅಂತ ಕೊಡುತ್ತೆ. ಆ ರಮಾಯ ಪತಿ ಲಕ್ಷ್ಮೀಪತಿ ಅಂತ ಹೇಳಿ, ಈ ಲಕ್ಷ್ಮೀಪತಿ ಅಂತ ನಾರಾಯಣ ಶಬ್ದ ಹೇಳುತ್ತೆ ಅಂಥೇಳಿ ತಿಳಿಸುವುದಕ್ಕಾಗಿಯೇ ಶ್ರಿಯಃಪತ್ಯೇ ಅಂತ ಜೈತೀರ್ಥರು ಹೇಳ್ತಾರೆ. ಶ್ರಿಯಃಪತಿ ಅಂದರೆ ಲಕ್ಷ್ಮೀಪತಿ ಯಾರು? ನಾರಾಯಣ. ಮಧ್ವಾಚಾರ್ಯ ನಾರಾಯಣ ಅಂತ ನೇರಾಗಿ ಹೇಳಿದರೆ, ಜೈತೀರ್ಥರು ಶ್ರಿಯಃಪತ್ಯೇ ಅಂತ ಹೇಳ್ತಾ ಲಕ್ಷ್ಮೀಪತಿ ಅಂತೇಳಿ ನಾರಾಯಣನನ್ನು ಮಧ್ವಾಚಾರ್ಯರು ನಮಸ್ಕಾರ ಮಾಡಿದ್ದಾರೆ ಅಂತೇಳಿ ಜೈತೀರ್ಥರು ವಿವರಣೆಯನ್ನು ಕೊಡ್ತಾರೆ. ಅದೇ ನೋಡ್ರಿ, ಅತ್ರ ಶ್ರಿಯಃಪತ್ಯೇ ಇತ್ಯುಕ್ತ್ಯ ನಾರಾ ಲಕ್ಷ್ಮೀ ಪತಿತ್ವೇನ ತದ್ ಅಯನಮಿತ್ಯಭಿಪ್ರಾಯ ವ್ಯಂಜನೇನ ಅವಶ್ಯಕ ವಾಂಗ್ಮನಸ ದೇವತಾ ನಮನಾಭಾವ ಪ್ರಯುಕ್ತ ನ್ಯೂನತಾ ಶಂಕಾ ಅಪಹಸ್ತಾ ಭವತಿ. ಸುಧಾ ಟಿಪ್ಪಣಿಯನ್ನು ಮಾಡ್ತಾ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ, ಜೈತೀರ್ಥರು ಶ್ರಿಯಃಪತ್ಯೇ ಅಂತ ಹೇಳೋದರಿಂದ ಲಕ್ಷ್ಮೀಪತಿ ನಾರಾಯಣ ಅಂತ ಹೇಳೋದರಿಂದ ಏನಾಗಿದೆ, ನಮಗೆ ಇಲ್ಲಿ ಲಕ್ಷ್ಮೀಪತಿ ಅಂತ ಹೇಳೋದರಿಂದ ವಾಕು ಮನಸ್ಸುಗಳಿಗೆ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ನಾವು ಮಾಡಲೇಬೇಕು. ಆದರೆ ನೀವು ಎಲ್ಲಿ ಯಾವ ಗ್ರಂಥಗಳಲ್ಲಿ ಬೇಕಾದರೆ ನೋಡ್ರಿ, ಮಧ್ವಾಚಾರ್ಯರು ಮತ್ತು ಯಾವ ಟೀಕಾಕಾರರ ಯಾವ ಗ್ರಂಥದಲ್ಲೂ ಲಕ್ಷ್ಮೀದೇವಿಗೆ ಪ್ರತ್ಯೇಕವಾಗಿ ಯಾರೂ ನಮಸ್ಕಾರ ಮಾಡೋದಿಲ್ಲ. ಭಗವಂತನಿಗೆ ನಮಸ್ಕಾರ ಮಾಡಿರ್ತಾರೆ, ಅಥವಾ ಲಕ್ಷ್ಮೀಪತಿ ಅಂತ ನಮಸ್ಕಾರ ಮಾಡಿರ್ತಾರೆ, ರಮಾಪತಿ ಅಂತ ಮಾಡಿರ್ತಾರೆ. ನಮಗೆ ಒಂದು ತಪ್ಪು ಕಲ್ಪನೆ ಇದೆ, ನಮಗೆ ನಾರಾಯಣನೇ ಮುಖ್ಯ, ಲಕ್ಷ್ಮೀದೇವಿ ನಮಗೆ ಮುಖ್ಯವಲ್ಲ. ಲಕ್ಷ್ಮೀದೇವಿಗೆ ನಮಸ್ಕಾರ ಯಾರ ಮಧ್ವಾಚಾರ್ಯರು ಮೊದಲುಕೊಂಡು ಎಲ್ಲ ಟೀಕಾಕರ್ತರು ಲಕ್ಷ್ಮೀದೇವಿಗೆ ಇವರು ನಮಸ್ಕಾರ ಮಾಡುವುದಿಲ್ಲ. ಇಲ್ಲಿಯೂ ಕೂಡ ಪುರುಷಾಧಿಕ್ಯ, ಸ್ತ್ರೀಯಾದಂತಹ ಲಕ್ಷ್ಮೀದೇವಿಗೆ ಇವರು ನಮಸ್ಕಾರ ಮಾಡುವುದಿಲ್ಲ ಅಂತ ಹೇಳಿ ಒಂದು ತಪ್ಪು ಕಲ್ಪನೆ ಇದೆ. ಅದರನ್ನೇ ಮಧ್ವಾಚಾರ್ಯರು ನಾರಾಯಣ ಶಬ್ದದಿಂದ ಲಕ್ಷ್ಮೀಪತಿ ನಾರಾಯಣ ಅಂತ ನಮಸ್ಕಾರವನ್ನು ಮಾಡಿದರೆ, ಆ ವಿಷಯವನ್ನು ಜೈತೀರ್ಥರು ಶ್ರಿಯಃಪತ್ಯೇ ಅಂತ ಆ ಶಬ್ದದಿಂದ ತಿಳಿಸಿಕೊಟ್ಟರೆ, ಸುಧಾ ಗ್ರಂಥಕ್ಕೆ ಟೀಕಾ ಟಿಪ್ಪಣಿಗಳು ಬರೆದಿರುವಂತಹ ಎಲ್ಲ ಗ್ರಂಥಕರ್ತರು ಲಕ್ಷ್ಮೀಪತಿ ಅಂತ ಹೇಳೋದರಿಂದ ಅರ್ಥ ಏನು ಅಂತ ಹೇಳಿದರೆ, ಅನೇನ ಅವಶ್ಯಕ ವಾಂಗ್ ಮನಸ ದೇವತಾ ನಮನಾಭಾವ ಪ್ರಯುಕ್ತ ನ್ಯೂನತಾ ಶಂಕಾ ಅಪಹಸ್ಥಿತಾ ಭವತಿ. ಅಂದರೆ ಲಕ್ಷ್ಮೀದೇವಿಗೆ, ಭಗವಂತನ ಪತ್ನಿಯಾದಂತಹ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಿಲ್ಲ, ವಾಕು ಮನಸ್ಸುಗಳಿಗೆ ಅಭಿಮಾನಿ ದೇವತೆಯಾದಂತಹ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಿಲ್ಲ ಎಂಬ ಶಂಕ, ಅನುಮಾನವನ್ನು ಶ್ರಿಯಃಪತ್ಯೇ ಅಂತ ಜಯತೀರ್ಥರು ಹೇಳೋದರಿಂದ ಆ ಅನುಮಾನವನ್ನು ಪರಿಹಾರ ಮಾಡಿದ್ದಾರೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಶ್ರಿಯಃಪತ್ಯೇ ಅಂದರೂ ನಾರಾಯಣನೇ ಅರ್ಥ, ನಾರಾಯಣ ಅಂದರೂ ಶ್ರಿಯಃಪತ್ಯೇ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮೊನ್ನೆ ನಾನು ಒಂದು ಬಾರಿ ಹೇಳಿದ್ದೇನೆ, ಲಕ್ಷ್ಮೀದೇವಿಯನ್ನು ಪ್ರತ್ಯೇಕವಾಗಿ ಉಪಾಸನ ಮಾಡಬಾರದು. ಭಗವಂತನ ಜೊತೆಗೇನೆ ಪರಿವಾರತೆಯ ಲಕ್ಷ್ಮೀದೇವಿಯನ್ನು ನಮಸ್ಕಾರ ಮಾಡಬೇಕೇ ಹೊರತು ಪ್ರತ್ಯೇಕವಾಗಿ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಬಾರದು ಅಂತ ಇಷ್ಟಕ್ಕೆ ಮುಂಚೆ ಕೂಡ ಹೇಳಿದ್ದೆ. ಇಲ್ಲಿ ಸಂದರ್ಭ ಬಂದಿದ್ದಾದ ಕಾರಣ ಇನ್ನೊಂದು ಸಲ ನೋಡೋಣ. ಇಲ್ಲಿ ನಾರಾಯಣೋ ಅಗಣ್ಯ ಗುಣನ್ವಿತ ಗುಣನಿತ್ಯೈಕ ನಿಲಯಾಕೃತಿ ಅಶೇಷ ದೋಷರಹಿತ ಪ್ರೀಯತಾಂ ಕಮಲಾಲಯ ಅಂತ ನಮಗೆ ಹೇಳ್ತಾ ಇದ್ದಾರೆ. ಹಾಗೆ ಇದ್ಯಾವುದು? ಆಚಾರ್ಯರು ಉಪಾಧಿಖಂಡನ ಗ್ರಂಥದಲ್ಲಿ.
ಹಾಗೆ ಇನ್ನು ಜೈತೀರ್ಥರು ಅನೇಕ ರೀತಿಯಾಗಿ ಎಲ್ಲ ಆಚಾರ್ಯರ ಮುಖ್ಯವಾದ ಎಲ್ಲ ಗ್ರಂಥಗಳಿಗೂ ವ್ಯಾಖ್ಯಾನವನ್ನು ಮಾಡಿದ್ದಾರಾದ ಕಾರಣ ಆ ಗ್ರಂಥಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ವ್ಯಾಖ್ಯಾನವನ್ನು ಮಾಡ್ತಾರೆ ಎಲ್ಲರೂ ಕೂಡ. ಆ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ತಾ ಜೈತೀರ್ಥರು ಕಮಲಾಲಯ ಅಂತ ಹೇಳಿ ಜೈತೀರ್ಥರು ಮಾಡ್ತಾರೆ. ಹಾಗೆ ಇನ್ನು ತತ್ವಸಂಖ್ಯಾನ ಗ್ರಂಥಕ್ಕೂ ಕೂಡ ಜೈತೀರ್ಥರು ವ್ಯಾಖ್ಯಾನ ಮಾಡ್ತಾ ಮಂಗಳಾಚರಣ ಶ್ಲೋಕದಲ್ಲಿ ಲಕ್ಷ್ಮೀಪತೆ ಪದಾಂಬೋಜ ಯುಗಂ ನತ್ವಾ ಗುರೋರಪಿ ಕರಿಷ್ಯೆ ತತ್ವಸಂಖ್ಯಾನ ವ್ಯಾಖ್ಯಾನಂ ನಾತಿ ವಿಸ್ತರಂ ಅಂತ ಬರೀತಾರೆ. ಎಲ್ಲಿ ಕೂಡ ಮತ್ತು ತತ್ವೋದ್ಯೋತ ಗ್ರಂಥ ಮಂಗಳಾಚರಣ ಶ್ಲೋಕದಲ್ಲಿ ಆಚಾರ್ಯರು ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರೋ ಅಶೇಷ ದರ್ಶನ ನಿತ್ಯತಾದೃಶಚಿಚ್ಚೇತ್ಯಯಂತೆಷ್ಟೋ ನೋ ರಮಾಪತಿ, ಈ ರೀತಿಯಾಗಿ ಆಚಾರ್ಯರಾಗಲಿ ಜೈತೀರ್ಥರಾಗಲಿ ಲಕ್ಷ್ಮೀದೇವಿಗೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡೋದಿಲ್ಲ. ಲಕ್ಷ್ಮೀಪತಿ, ರಮಾಪತಿ, ಕಮಲಾಪತಿ ಅಂತ ಮಾಡ್ತಾರೆ. ಇದಕ್ಕೆ ನಮಗೆ ರಾಯರು ಮತ್ತು ಅನೇಕ ಇವಾಗ ಹೇಳಿದಂಥ ಚಷಕ ಟಿಪ್ಪಣಿ, ಅನೇಕ ಟಿಪ್ಪಣಿಕಾರರೆಲ್ಲರೂ ಕೂಡ ಈ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ನೋಡಿ. ಲಕ್ಷ್ಮೀಪತೇ ರೀತಿ ಇದು ರಾಯರು ಮಾಡ್ತಾರೆ. ಏತೇನ ಸಕಲ ವಾಂಗ್ಮನಸ ದೇವತಾಯಾಹ ದೇವ್ಯಾಹ ಅಪಿ ಭಗವದುಪಸರ್ಜನತೆಯ ನತಿರುಕ್ತಾ ಭವತಿ ವಿಶಿಷ್ಟ ವಿಷಯ ಕ್ರಿಯಾಯಾಹ ವಿಶೇಷಣೇಪಿ ದಂಡಿನಂ ಆನೆಯ ಇತ್ಯಾದವನ್ವಯ ದರ್ಶನಾತ್. ಇಲ್ಲಿ ಲಕ್ಷ್ಮೀಪತಿ ಅಂತ ಹೇಳೋದರಿಂದ ಆ ಲಕ್ಷ್ಮೀಪತಿಗೆ ನಮಸ್ಕಾರ ಅಂದಾಗ ಲಕ್ಷ್ಮೀದೇವಿ ಯಾವಾಗಲೂ ಭಗವಂತನ ಜೊತೆಗೆ ಯಾವಾಗಲೂ ಅವಿಭಕ್ತ ಕುಟುಂಬಿನಿ, ವಕ್ಷಸ್ಥಲ ವಾಸಿನಿ. ಆದ ಕಾರಣ ಲಕ್ಷ್ಮೀಪತಿಯಾದ ನಾರಾಯಣನಿಗೆ ನಮಸ್ಕಾರ ಅಂತಂದಾಗ ಲಕ್ಷ್ಮೀದೇವಿಗೂ ನಮಸ್ಕಾರ ಮಾಡಿದಂತೆ ಆಗತ್ತೆ. ಸಕಲ ವಾಕ್ಕು ಮನಸ್ಸುಗಳ ದೇವತೆಯಾದ ಲಕ್ಷ್ಮೀದೇವಿಗೂ ನಮಸ್ಕಾರ ಮಾಡಿದ್ದಾಗತ್ತೆ. ಅದು ಹೇಗೆ ಹೇಳ್ತೀರಿ ಅಂತ ಹೇಳಿದರೆ ರಾಯರು ಹೇಳ್ತಾ ಇದ್ದಾರೆ, ದಂಡಿನಂ ಆನಯ, ದಂಡಿಯನ್ನು ಕರೆದುಕೊಂಡು ಬಾ. ದಂಡಿ ಯಾರು? ದಂಡ ಹಿಡದವನು ದಂಡಿ. ದಂಡಿಯನ್ನು ಕರೆದುಕೊಂಡು ಬಾ ಅಂತ ಹೇಳುವಾಗ ದಂಡಿಯನ್ನು ಕರೆದಾಗ ಮತ್ತು ದಂಡವನ್ನು ದಂಡವನ್ನು ತಗೊಂಡು ಬಾ ಅಂತ ಹೇಳಬೇಕಾಗಿಲ್ಲ. ಯಾಕೆ? ದಂಡ ಹಿಡದವನು ದಂಡಿ, ದಂಡಿ ಅಂದರೆ ದಂಡ ಹಿಡದವನ ಜೊತೆಗೆ ಯಾವಾಗೂ ಇರುತ್ತೆ. ದಂಡಿ ಬಂದರೆ ದಂಡ ತಾನಾಗಿ ಬಂದೇ ಬರುತ್ತೆ. ದಂಡವನ್ನು ತಾ ಅಂಥೇಳಿ ಮತ್ತು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹಾಗೆ ಹೇಗೆ ದಂಡ ಹಿಡದವನ ದಂಡಿಯ ಜೊತೆಗೆ ಯಾವಾಗಲೂ ಇರುತ್ತೋ, ಅವನ ಜೊತೆಗೆ ಅವನು ಎಲ್ಲಿ ಹೋದರೆ ಅಲ್ಲಿಗೆ ಬರುತ್ತೋ, ಹಾಗೆ ಲಕ್ಷ್ಮೀದೇವಿ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಭಗವಂತನ ಅವಿಭಕ್ತ ಕುಟುಂಬಿನಿಯಾಗಿ ಭಗವಂತನ ವಕ್ಷಸ್ಥಲ ವಾಸಿನಿಯಾಗಿರೋದರಿಂದ ಲಕ್ಷ್ಮೀಪತಿಗೆ ನಮಸ್ಕಾರ ಅಂತ ಹೇಳಿದಾಗ ವಾಕ್ಕು ಮನಸ್ಸ ದೇವತಾಭಿಮಾನಿಯಾದ ಲಕ್ಷ್ಮೀದೇವಿಗೂ ನಮಸ್ಕಾರವನ್ನು ಮಾಡಿದಂತೆ ಆಗತ್ತೆ. ಆದ ಕಾರಣ ಮಧ್ವಾಚಾರ್ಯರು ನಾರಾಯಣ ಅಂತ ನಮಸ್ಕಾರ ಮಾಡಿದಾಗ ಆತನ ಶಬ್ದಾರ್ಥ ಲಕ್ಷ್ಮೀಪತಿಯಾದ ನಾರಾಯಣನಿಗೆ ನಮಸ್ಕಾರ, ಶ್ರೀಯಪ್ಪತ್ತಿ ಅಂತ ಲಕ್ಷ್ಮೀಪತಿಯಾದ ನಾರಾಯಣ ನಮಸ್ಕಾರ ಅಂತಾಗತ್ತೆ. ಆದರೆ ಯಾಕೆ ಲಕ್ಷ್ಮೀದೇವಿಗೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಬಾರದು ಅಂದರೆ ಮಧ್ವಾಚಾರ್ಯ ಹೇಳ್ತಾರೆ ಭಗವದ್ಗೀತಾ ಭಾಷ್ಯದಲ್ಲಿ, ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಪರಿವಾರತೆಯ ಗ್ರಾಹ್ಯ ಅಪಿ ಹೇಯ ಪ್ರಧಾನತಃ. ಲಕ್ಷ್ಮೀದೇವಿಯನ್ನು ಪ್ರತ್ಯೇಕವಾಗಿ ನಮಸ್ಕಾರ ಮಾಡಿದರೆ ದುಃಖಗಳು ಜಾಸ್ತಿ ಆಗತ್ತೆ. ಯಾಕೆ? ಆದಿನ ದಂಪತಿಯರು ಲಕ್ಷ್ಮೀನಾರಾಯಣರು ಅವರನ್ನು ಅಗಲಿಸಿ ಯಾವ ಹೆಂಡತಿಯಾದರೂ ಸರಿಯಾದ ಹೆಂಡತಿಗೆ ಭಗವಂತನನ್ನು ಬಿಟ್ಟು ಭಗವಂತನ ಎದುರಿಗೆ ಆ ಹೆಂಡತಿಗೆ ಗೌರವ ಮಾಡಿದರೆ ನಮಸ್ಕಾರಗಳು ಮಾಡಿದರೆ ಯಾವ ಹೆಂಡತಿ ಒಪ್ಪೋದಿಲ್ಲ. ಮೊದಲು ನಮ್ಮ ಯಜಮಾನನಿಗೆ ಮಾಡಿರಿ ಅಂತ ಹೇಳ್ತಾರೆ. ನನ್ನ ಯಜಮಾನನಿಗೆ ಮಾಡಿಬಿಟ್ರೆ ನನಗೆ ಬಂದೇ ಬರುತ್ತೆ. ಹಾಗೆ ಇದ್ದಾಗ ಅದೇ ಹೇಳ್ತಾರೆ, ಲಕ್ಷ್ಮೀದೇವಿಗೆ ಯಾರಾದರೆ ಪ್ರತ್ಯೇಕವಾಗಿ ನಮಸ್ಕಾರ ಪೂಜಾದಿಗಳನ್ನು ಮಾಡ್ತಾರೋ ಅವರಿಗೆ ದುಃಖಗಳು ಬರುತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಆದ ಕಾರಣ ಅದು ಆ ಪ್ರಮೇಯ ಭಾಗವನ್ನು ಸೂಚಿಸುವುದಕ್ಕಾಗಿ ಇಲ್ಲಿ ಆಚಾರ್ಯರು ನಾರಾಯಣ ಅಂದರೆ ಲಕ್ಷ್ಮೀಪತಿ ಅಂತ ಅರ್ಥವನ್ನಿಟ್ಟುಕೊಂಡು ಲಕ್ಷ್ಮೀದೇವಿಗೂ ನಮಸ್ಕಾರವನ್ನು ಮಾಡಿದ್ದಾರೆ. ಹಾಗೆ ಜೈತೀರ್ಥರು ಮೊದಲಾದ ಟಿಪ್ಪಣಿಕಾರರು ಕೂಡ ಅದೇ ಆಚಾರ್ಯರ ಹೃದಯವನ್ನು ತಮ್ಮ ವ್ಯಾಖ್ಯಾನಗಳಲ್ಲಿ ಆವಿಷ್ಕಾರ ಮಾಡಿದ್ದಾರೆ ಅಂತ ಹೇಳ್ತಾ ಈ ರೀತಿಯಾಗಿ
ನಾರಾಯಣ ಶಬ್ದಕ್ಕೆ ಲಕ್ಷ್ಮೀಪತಿ, ಅವನು ಲಕ್ಷ್ಮೀಪತಿ ಆದ್ದರಿಂದ ಅವನಿಗೆ ನಾರಾಯಣ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ನ ವಿದ್ಯಂತೆ ಅರಾಹ ಯಸ್ಮಿನ್ ಸಹ ನಾರಃ ಶ್ರೇಷ್ಠತ್ವಾದ್ ಅಯನಃ ಅಯನಸ್ತು ಧವೇ ಶ್ರೇಷ್ಠೆ ನಾರಶ್ಚಾಸೌ ಅಯನಶ್ಚ ನಾರಾಯಣ. ಅವನು ಭಗವಂತ ಎಂಥವನು? ನಿರ್ದುಷ್ಟನಾದವನು, ಅಂದರೆ ದೋಷಗಳು ಇಲ್ಲದೇ ಇರುವವನು, ಹಾಗೂ ಅಷ್ಟೇ ಅಲ್ಲ ಶ್ರೇಷ್ಠನಾದವನು. ನಾರಾಯಣನು ಎಂಥವನು ಅಂತ ಹೇಳಿದ್ರೆ ದೋಷರಹಿತನೂ ಆಗಿದ್ದಾನೆ, ಶ್ರೇಷ್ಠನೂ ಆಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಆದ ಕಾರಣ ಅವನಿಗೆ ನಾರಾಯಣ ಅಂತ ಹೆಸರು. ನಾರಶ್ಚಾಸೌ ಅಯನಶ್ಚ ನಾರಾಯಣ ಅಂತ ಹೇಳ್ತಾರೆ. ಇನ್ನು ನಾರಾಹ ಆಪಹ ತಾಸಾಂ ಅಯನಂ ಗಮನಂ ಯಸ್ಮಾತ್ ಸಹ ನಾರಾಯಣ. ನಾರ ಅಂದರೆ ನಾವು ಇಷ್ಟಕ್ಕೆ ಮುಂಚೆ ಹೇಳಿಕೊಂಡಂತೆ ನೀರು, ಜಲ ಅಂತ ಅರ್ಥ. ಆ ನೀರು ಚಲಿಸುವಂತೆ ಅನುಗ್ರಹ ಮಾಡ್ತಾನೆ. ನೀರು ನೋಡ್ರಿ ಯಾವಾಗೂ ಕದಲ್ತಾ ಇರುತ್ತೆ, ನೀರು ಚಲಿಸುತ್ತಾ ಇರುತ್ತೆ, ಗಾಳಿಗಳು ಬೀಸ್ತಾ ಇರುತ್ತೆ, ಯಾವಾಗೂ ಅಲೆಗಳಾಗಿ ಚಲಿಸುತ್ತಾ ಇರುತ್ತೆ. ಹಾಗೆ ನೀರು ಚಲಿಸುವಂತೆ ಅನುಗ್ರಹ ಮಾಡುವವನಾದ ಕಾರಣ, ನೀರಿಗೆ ಗಮನವನ್ನು ಕೊಡುವವನಾದ ಕಾರಣ, ಯಾರಿಂದ ನೀರಿಗೆ ಗಮನವು ಉಂಟಾಗತ್ತೋ ಅವನು ನಾರಾಯಣ. ಅದೇ ಹೇಳ್ತಾರೆ, ನಾರಾಹ ಆಪಹ ತಾಸಾಂ ಆಯನಂ ಗಮನಂ ಯಸ್ಮಾತ್, ಯಾರಿಂದಾಗತ್ತೋ ಸಹ ಅವನು ನಾರಾಯಣನು. ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇನ್ನು ನಾರಾಯಃ ಲಕ್ಷ್ಮ್ಯಾಃ ಅಯನಂ ಜ್ಞಾನಂ ಯಸ್ಮಾತ್ ಸಹ ನಾರಾಯಣ. ನಾರಾಯಃ ಅಂದರೆ ಲಕ್ಷ್ಮೀದೇವಿಗೆ, ಅಯನಂ ಅಂದರೆ ಜ್ಞಾನವು, ಯಸ್ಮಾತ್ ಯಾರಿಂದಾಗತ್ತೋ ಸಹ ಅವನು ನಾರಾಯಣನು. ಲಕ್ಷ್ಮೀದೇವಿಗೆ ಜ್ಞಾನ ಸ್ಫೂರ್ತಿಯನ್ನು ಕೊಡುವವನು ಭಗವಂತ. ಆದ ಕಾರಣ ಅವನಿಗೆ ನಾರಾಯಣ ಅಂತ ಹೆಸರು. ಲಕ್ಷ್ಮೀದೇವಿ ಮುಖ್ಯವಾಗಿ ಸಕಲ ವೇದಗಳಿಗೂ ಅಭಿಮಾನಿ ದೇವತೆ. ಎಲ್ಲರಿಗೂ ಬ್ರಹ್ಮ, ವಾಯು ಮೊದಲಾದ ಇವರೆಲ್ಲರಿಗೂ ಜ್ಞಾನವನ್ನು ಉಂಟು ಮಾಡುವವಳು. ಭಗವಂತನ ಜ್ಞಾನ ಜೀವೋತ್ತಮರಾದ ಬ್ರಹ್ಮವಾಯುಕ್ಕಿಂತ ಅನೇಕ ಪಟ್ಟು ಅಧಿಕವಾಗಿ ಜ್ಞಾನವುಳ್ಳವಳು. ಬ್ರಹ್ಮವಾಯುಗಳಿಗೆ ಜ್ಞಾನಪ್ರದಳು, ಅವರಕ್ಕಿಂತ ಅಧಿಕ ಜ್ಞಾನವುಳ್ಳವಳು. ಅಂತಹ ಲಕ್ಷ್ಮೀದೇವಿಗೆ ಜ್ಞಾನವನ್ನು ಕೊಡ್ತಾನಾದ ಕಾರಣ, ಜ್ಞಾನ ಸ್ಫೂರ್ತಿಯನ್ನು ಅನುಗ್ರಹ ಮಾಡ್ತಾನಾದ ಕಾರಣ ಭಗವಂತನಿಗೆ ಲಕ್ಷ್ಮೀ ನಾರಾಯಣ ಅಂತ ಹೆಸರು. ನಮಗೆ ಅನೇಕ ಕಡೆ ಭಾಗವತ ಮೊದಲಾದ ಗ್ರಂಥಗಳಲ್ಲಿ ಬರುತ್ತೆ, ಲಕ್ಷ್ಮೀದೇವಿ ಹೇಳ್ತಾಳೆ, ನಾನು ಯಾರನ್ನು ಬೇಕಾದರೂ ರುದ್ರನನ್ನಾಗಿ ಮಾಡಬಲ್ಲೆ, ಬ್ರಹ್ಮನನ್ನಾಗಿ ಮಾಡಬಲ್ಲೆ, ಏನಾದರೂ ಮಾಡಬಲ್ಲೆ. ಆದರೆ ನನಗೆ ಈ ಶಕ್ತಿ ಸಾಮರ್ಥ್ಯ ಎಲ್ಲಿಂದ ಬಂದಿದೆ ಅಂತ ಹೇಳಿದರೆ ನಾರಾಯಣನಿಂದ ಬಂದಿದೆ, ನನ್ನ ಪತಿಯಾದ ನಾರಾಯಣನ ಅನುಗ್ರಹದಿಂದ ಬಂದಿದೆ. ಅದೇ ಹೇಳ್ತಾ ಇದ್ದಾರೆ, ಅಂತಹ ಜ್ಞಾನ ಸ್ಫೂರ್ತಿಯನ್ನು ಲಕ್ಷ್ಮೀದೇವಿಗೆ ಅನುಗ್ರಹಿಸುವವನು ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇನ್ನು ನಾರಾ ಲಕ್ಷ್ಮೀ ಅಯನಂ ಸರ್ವಸ್ಯ ಆಶ್ರಯ ಯಸ್ಮಾತ್ ಸಹ ನಾರಾಯಣ. ನಾನು ಈಗಲೇ ಹೇಳಿದಂತೆ ಲಕ್ಷ್ಮೀದೇವಿ ಜೀವೋತ್ತಮರಾದ ಬ್ರಹ್ಮವಾಯುಗಳನ್ನು ಮಾಡಬಲ್ಲದು, ಅವರಿಗೆ ಜ್ಞಾನವನ್ನು ಕೊಡಬಲ್ಲದು ಅಂತ ಏನು ಹೇಳಿದ್ದೇನೆ, ಹಾಗೆ ಲಕ್ಷ್ಮೀದೇವಿ ಎಲ್ಲರಿಗೂ ಆಶ್ರಯವಾಗುವಂತೆ ಅನುಗ್ರಹ ಮಾಡುವವನಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ನಾರಾ ಅಂದರೆ ಲಕ್ಷ್ಮೀ, ಅಯನಂ ಅಂದರೆ ಎಲ್ಲರಿಗೂ ಆಶ್ರಯಭೂತಳಾಗುವಂತೆ, ಆಶ್ರಯಗಳಾಗ್ತಾಳೆ. ಹಾಗೆ ಆಶ್ರಯಳಾಗುವಂತೆ ಯಾರಿಂದ ಆಗುತ್ತಾಳೋ ಅವನು ನಾರಾಯಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾರಾಹ ನಿರ್ದುಷ್ಟ ವೇದಾಹ ತೇಷಾಂ ಅಯನಂ ಜ್ಞಾನಂ ಯಸ್ಮಾತ್ ಸಹ ನಾರಾಯಣ. ನಿರ್ದುಷ್ಟವಾದಂತಹ ವೇದಗಳು ತಿಳಿಯುವಂತೆ ಅನುಗ್ರಹ ಮಾಡುವವನಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು.
ನಾರಾಹ ಅಂದರೆ ನಿರ್ದುಷ್ಟ ವೇದಾಹ, ಅಂದರೆ ನಾರಾಹ ಅಂದರೆ ವೇದಗಳು ಅಂತ ಅರ್ಥ. ಆ ವೇದಗಳು ಎಂಥದ್ದು? ನಿರ್ದುಷ್ಟವಾದದ್ದು, ಅಂದರೆ ದೋಷರಹಿತವಾದದ್ದು. ಅದು ಯಾಕೆ ದೋಷರಹಿತವಾದದ್ದು ಅಂತ ಹೇಳಿದರೆ ಪೌರುಷೇಯವಾದದ್ದಲ್ಲ, ಅಪೌರುಷೇಯವಾದದ್ದು. ಅಂದರೆ ಒಬ್ಬರಿಂದ ರಚಿಸಲ್ಪಟ್ಟಿದ್ದು ಅಂದರೆ ಪೌರುಷೇಯ ಗ್ರಂಥಗಳು. ಅಪೌರುಷೇಯ ಗ್ರಂಥಗಳು ಅಂದರೆ ಯಾರಿಂದಲೂ ರಚಿಸಲ್ಪಡದೆ ಅಂಥದ್ದು, ಅನಾದಿ ನಿತ್ಯವಾಗಿ ಇರುವಂಥದ್ದು ವೇದಗಳು. ಯಾರಿಂದ ರಚಿಸಲ್ಪಟ್ಟಿಲ್ಲದ ಕಾರಣ ಅವರಲ್ಲಿರುವ ದೋಷಗಳು ಅವುಗಳಲ್ಲಿ ಬರಲ್ಲ. ಆದ ಕಾರಣ ದೋಷರಹಿತವಾದಂತಹ ವೇದಗಳು ತಿಳಿಯುವಂತೆ ಆ ಜ್ಞಾನ ಬರುವಂತೆ ಮಾಡುವವನಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇನ್ನು ಹೃದಿಸ್ಥೋ ಬಾದರಾಯಣ ಓಂಕಾರ ಪೂರ್ವಕ ವಿದ್ಯಾ ಪ್ರೇರಯತ್ ಅಖಿಲೇಷ್ಟಪಿ ಸದೈವ ಅಂತ ಋಗ್ವೇದ ಭಾಷ್ಯದಲ್ಲಿ ಆಚಾರ್ಯರು ಸಾತ್ವತ ಸಂಹಿತಾ ಗ್ರಂಥದಲ್ಲಿರುವ ಒಂದು ಪ್ರಮಾಣವನ್ನು ಉಲ್ಲೇಖ ಮಾಡ್ತಾ, ಬಾದರಾಯಣರು ಅಂದರೆ ಸಾಕ್ಷಾತ್ ಭಗವಂತನ ಅವತಾರವಾದ ವೇದವ್ಯಾಸ ದೇವರು ಎಲ್ಲರ ಹೃದಯದಲ್ಲಿದ್ದು ಓಂಕಾರ ಪೂರ್ವಕವಾದಂತಹ ವಿದ್ಯೆಗಳನ್ನು ಪ್ರೇರಿಸುತ್ತಾ ಇರ್ತಾರೆ ಅಂತ ಸಾತ್ವತ ಸಂಹಿತಾ ಗ್ರಂಥ ತಿಳಿಸಿಕೊಡ್ತಾ ಇದೆ. ವೇದವ್ಯಾಸ ದೇವರು ಎಲ್ಲರ ಹೃದಯದಲ್ಲಿ ಅಂದರೆ ಸಾಕ್ಷಾತ್ ಭಗವಂತ ಬಿಂಬರೂಪನಾಗಿದ್ದು ಓಂಕಾರ ಪೂರ್ವಕವಾದ ವಿದ್ಯೆಗಳು ಅಂದರೆ ಎಲ್ಲ ಜ್ಞಾನಕ್ಕೂ ಓಂಕಾರ ಮೂಲಭೂತವಾಗಿದೆ. ಪ್ರಣವ ಮಂತ್ರ ಎಲ್ಲದಕ್ಕೂ ಮೂಲ. ಆ ಓಂಕಾರ ಪೂರ್ವಕವಾಗಿ ಎಲ್ಲರಲ್ಲೂ ವಿದ್ಯೆಗಳನ್ನು ಪ್ರೇರೇಪಿಸುತ್ತಾರೆ ವೇದವ್ಯಾಸ ದೇವರು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮಗೆ ನಾರೈಹಿ ವೇದೈಹಿ ಈಯಶೇ ಜ್ಞಾಯತೆ ಇತಿ ನಾರಾಯಣ ಅಧಿಕಾಹ ಅರ್ಥಾಹ ಬಿದರಹಳ್ಳಿ ಶ್ರೀನಿವಾಸ ತೀರ್ಥೈಃ ವಿರಚಿತೆ ನಾರಾಯಣ ಪದಸ್ಯ ಅರ್ಥಃ ಇತಿ ಗ್ರಂಥೆ ದ್ರಷ್ಟವ್ಯಾಃ ತತ್ರದ್ಯಧಿಕ ಸಪ್ತತ್ಯರ್ಥಾಃ ಪ್ರದರ್ಶಿತಾಃ ಅಂತ ಹೇಳ್ತಾ ಇದ್ದಾರೆ. ನಿರ್ದುಷ್ಟವಾದ ಅಂದರೆ ದೋಷರಹಿತವಾದ ವೇದಗಳಿಂದಲೇ ತಿಳಿಯಲ್ಪಡುವವನು ಭಗವಂತನು. ವೇದವೇದ್ಯನು ಸದಾಗಮೈಕ ವಿಜ್ಞೇಯಂ ಅಂತ ಆಚಾರ್ಯರು ಹೇಳಿದಂತೆ ವೇದಗಳಿಂದಲೇ ಭಗವಂತ ತಿಳಿಯಲ್ಪಡಬೇಕು. ಆ ವೇದಗಳು ಎಂಥದ್ದು? ನಿರ್ದುಷ್ಟವಾದದ್ದು. ನಿರ್ದುಷ್ಟವಾದ ವೇದಗಳಿಂದಲೇ ತಿಳಿಯಲ್ಪಡುವವನಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಅದೇ ಹೇಳ್ತಾರೆ, ನಾರೈಹಿ ವೇದೈಹಿ ಈಶೇ ಜ್ಞಾಯತೆ ಇತಿ ನಾರಾಯಣ. ಇನ್ನೂ ಹೆಚ್ಚು ಅರ್ಥಗಳು ನೀವು ತಿಳಿದುಕೋಬೇಕು ಅಂತ ಇದ್ದಲ್ಲಿ ಬಿದರಹಳ್ಳಿ ಶ್ರೀನಿವಾಸ ತೀರ್ಥರಿಂದ ರಚಿತವಾದ ನಾರಾಯಣ ಪದಸ್ಯ ಅರ್ಥ ಎಂಬುವ ಗ್ರಂಥದಿಂದ ತಿಳಿಯತಕ್ಕದ್ದು ಅಂಥೇಳಿ ನಮಗೆ ಇಲ್ಲಿ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಭಗವಂತನ ರೂಪಗಳಲ್ಲಿ ನಾಮಪ್ರಯುಕ್ತವಾಗಲಿ ಗುಣಪ್ರಯುಕ್ತವಾಗಲಿ ಏನೂ ವ್ಯತ್ಯಾಸವಿಲ್ಲ. ಆದರೂ ನಾರಾಯಣ ಎಂಬ ನಾಮ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ನಾರಾಯಣ ನಾಮ ನೆನೆಮನವೇ ಅಂತೇಳಿ ದಾಸರು ಹೇಳಿದಂತೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಈ ರೀತಿಯಾಗಿ ನಾರಾಯಣ ನಾಮ ನೆನೆಯರಿ. ನಾರಾಯಣ ನಾಮ ಭಗವಂತನಿಗೆ ಪ್ರೀತಿಕರವಾದದ್ದು. ಅದು ಭಗವಂತನ ರೂಪಗಳಲ್ಲಿ, ಹೆಸರುಗಳಲ್ಲಿ, ಗುಣಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಎಲ್ಲವೂ ಒಂದೇ, ಅಭಿನ್ನವಾದದ್ದು. ಈ ರೀತಿಯಾಗಿ ನಾರಾಯಣ ನಾಮ ಭಗವಂತನಿಗೆ ಪ್ರೀತಿಕರವಾದದ್ದು ಅಂಥೇಳಿ ಚಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ನ ರೂಪಾಣಾಂ ವಿಶೇಷೋ ಅಸ್ತಿ ಗುಣತೋ ನಾಮತೋಪಿ ವಾ ತಥಾಪಿ ತತ್ಪ್ರಿಯಂ ನಾಮ ನಾರಾಯಣ ಇತಿ ಸ್ಮಃ. ವಿಶೇಷತಃ ಸಮಸ್ತಾನಾಂ ನಾಮ್ನಾಂ ತಸ್ಯಾರ್ಥ ಏತತು ವಿಜ್ಞಾಯತೆ ಗುಣೈಃ ನಾಮ ಸಾಮ್ಯಂ ತದಾ ತಥಾ. ಆದ ಕಾರಣ ಭಗವಂತನ ರೂಪಗಳು, ಗುಣಗಳು, ಹೆಸರುಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಭೇದವೂ ಇಲ್ಲ.
ಈ ನಾರಾಯಣ ನಾಮ ಎಂಬುವಂಥದ್ದು ಭಗವಂತನಿಗೆ ಪ್ರಿಯವಾದದ್ದು ಅಂತ ಹೇಳ್ತಾ ಸಮಸ್ತ ನಾಮಗಳ ಅದೇ ಮತ್ತು ಛಾಂದೋಗ್ಯೋಪನಿಷತ್ ಭಾಷೆಯಲ್ಲಿ ಮತ್ತು ಹೇಳ್ತಾರೆ ಆಚಾರ್ಯರು, ನಾಮ್ನೋ ನಾರಾಯಣಾಖ್ಯಸ್ಯ ಗುಣೈ ಪೂರ್ತಿಂ ಹಿ ದೇವತಾ ವಿಜ್ಞಾಯಾರ್ಥ ಉಪಾಸ್ಯೈವ ಸರ್ವಾಧಿಕ್ಯ ಮಥಾಪಿರೇ. ಈ ಸಮಸ್ತ ನಾಮಗಳ ಎಲ್ಲ ನಾಮಗಳ ಅರ್ಥ ಈ ನಾರಾಯಣ ನಾಮದಲ್ಲಿದಂತೆ. ನಾರಾಯಣ ಎಂಬ ನಾಮದ ಮೂಲಕ, ನಾರಾಯಣ ಎಂಬುವ ಹೆಸರನ್ನು, ಭಗವಂತನ ನಾಮವನ್ನು ಜ್ಞಾನಿಗಳು ಏನು ಉಪಾಸನೆ, ದೇವತೆಗಳು ಏನಂತ ಉಪಾಸನೆ ಮಾಡ್ತಾರೆ ಅಂತ ಹೇಳಿದರೆ, ನಾರಾಯಣ ನಾಮವನ್ನು ಸ್ಮರಿಸುತ್ತಾ ಧ್ಯಾನಿಸುತ್ತಾ ಜಪಿಸುತ್ತಾ ಭಗವಂತನು ಗುಣಪೂರ್ಣನು. ನಾರಾಯಣ ಶಬ್ದ ಭಗವಂತನ ಗುಣಪೂರ್ಣತ್ವವನ್ನು ತಿಳಿಸಿಕೊಡುತ್ತದೆ ಅಂತ ದೇವತೆಗಳು ಈ ನಾರಾಯಣ ನಾಮವನ್ನು ಉಪಾಸನೆ ಮಾಡಿ ಜೀವರಲ್ಲಿ ಅವರು ಆಧಿಕ್ಯವನ್ನು ಪಡೆದಿದ್ದಾರೆ. ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಈ ರೀತಿಯಾಗಿ ನಾರಾಯಣ ನಾಮ ಅತ್ಯಂತ ಅರ್ಥಪೂರ್ಣವಾದದ್ದು. ಭಗವಂತನ ಅನೇಕ ಅನಂತಾನಂತ ಗುಣಗಳಲ್ಲಿ, ಲಕ್ಷಣಗಳಲ್ಲಿ, ವೈಶಿಷ್ಟ್ಯಗಳಲ್ಲಿ ಗುಣಪೂರ್ಣತ್ವ, ಜ್ಞೇಯತ್ವ, ಗಮ್ಯತ್ವ, ದೋಷದೂರತ್ವವನ್ನು ತಿಳಿಸಿಕೊಡುವಂಥದ್ದು ನಾರಾಯಣ ನಾಮ ಅಂತ ಹೇಳ್ತಾ, ಇನ್ನು ಈ ನಾರಾಯಣ ಸರ್ವೋತ್ತಮತ್ವ ಪ್ರತಿಪಾದಕರು ಯಾರು ಅಂದರೆ ನಮಗೆಲ್ಲರಿಗೂ ತಿಳಿದಂತೆ ಮಧ್ವಾಚಾರ್ಯರು. ಆದರೆ ಮಧ್ವಾಚಾರ್ಯರೇ ಅಲ್ಲದೆ ವೇದವನ್ನು ಒಪ್ಪಿದಂತಹ, ಅಂದರೆ ವೇದಗಳನ್ನು ಪ್ರಮಾಣವಾಗಿ ಹೊರಟಿರುವಂತಹ ಮತಗಳು, ಸಿದ್ಧಾಂತ, ಪ್ರಮೇಯಗಳು, ಆಚಾರ್ಯರು, ಆಚಾರ್ಯತ್ರಯರು, ಮಧ್ವಾಚಾರ್ಯರ ಜೊತೆಗೆ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರೂ ಕೂಡ ನಾರಾಯಣನ ಸರ್ವೋತ್ತಮತ್ವ ಪ್ರತಿಪಾದಕರಾಗಿದ್ದಾರೆ ಎಂಬುವಂತಹ ವಿಷಯವನ್ನು ಮತ್ತು ಬೃಹತಿ ಸಹಸ್ರದಲ್ಲಿರುವ ನಾರಾಯಣ ನಾಮದ ಒಂದು ವಿವರಣೆಯನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.